ಉಡುಪಿಯ ಈ ಒಂದು ಕಡೆ ದೇಶದ ಮೂಲೆ ಮೂಲೆಯಲ್ಲಿರುವ ಬೇರೆ ಬೇರೆ ರೀತಿಯ ಹಳೆಯ ಕಾಲದ ಮನೆಗಳನ್ನ ತಂದು ಅದ್ಭುತವಾದ ಹಳ್ಳಿಯನ್ನೇ ನಿರ್ಮಿಸಲಾಗಿದೆ ಅನ್ನುವ ವಿಷಯ ನಿಮ್ಗೆ ಗೊತ್ತಾ? ಹೌದು, ಅದೇ ಉಡುಪಿಯ ಮಣಿಪಾಲದಲ್ಲಿರುವ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್. ಬರೋಬ್ಬರಿ 28 ವಿಭಿನ್ನ ರೀತಿಯ ಮನೆಗಳಿದ್ದು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಮನೆಯ ಒಳಗೆ ಸಹ ಆ ಕಾಲದ ಎಲ್ಲಾ ವಸ್ತುಗಳ ಸಂಗ್ರಹವನ್ನು ಮಾಡಲಾಗಿದೆ. ಮನೆಯ ಹೊರಗಡೆ ಒಂದಕ್ಕಿಂತ ಒಂದು ಅದ್ಭುತವಾದ ಅಂಗಡಿಗಳಿದ್ದು ಹಳೆಯ ಕಾಲದ ಒಂದು ಮಾರುಕಟ್ಟೆಯೇ ಇಲ್ಲಿ ತಲೆ ಎತ್ತಿ ನಿಂತಿದೆ. ಇಲ್ಲಿ ಹಲವಾರು ಮನೆಗಳಿದ್ದು ಕಮಲ್ ಮಹಲ್ ಮತ್ತು ಕುಂಚೂರು ಚೌಕಿ ಎನ್ನುವ ಮನೆಗಳು ವರ್ಣಿಸಲಾಗದಷ್ಟು ಅದ್ಭುತವಾಗಿವೆ. ಹಲವಾರು ದೇವರ ವಿಗ್ರಹಗಳಿದ್ದು ಅಲ್ಲಿಂದ ಇನ್ನೊಂದು ಮನೆಯ ಒಳಗೆ ಬಂದ್ರೆ ಆದಿವಾಸಿಗಳು ನೃತ್ಯಕ್ಕಾಗಿ ಬಳಸುತ್ತಿದ್ದರೆನ್ನಲಾಗುವ ಅದ್ಭುತವಾದ ಮುಖವಾಡಗಳಿವೆ ಹಾಗೂ ಹಲವಾರು ಮೂರ್ತಿಗಳು ಇಲ್ಲಿವೆ. ಇದೆಲ್ಲ ನೋಡಿ ಮುಗಿಸಿದ ಮೇಲೆ ನಮ್ಮ ತುಳುನಾಡಿನ ದೈವಗಳ ಅದ್ಭುತವಾದ ಮೂರ್ತಿಗಳು ಕಾಣಸಿಗುತ್ತೆ. ಹೆಚ್ಚಿನವುಗಳು ಹಿಂದೂಗಳ ಮನೆಗಳಿದ್ದರೆ ಒಂದು ಮುಸ್ಲಿಂ ಮತ್ತು ಒಂದು ಕ್ರಿಶ್ಚಿಯನ್ನರ ಮನೆಯೂ ಇಲ್ಲಿದ್ದು ಅವರ ಆಚಾರ ವಿಚಾರಗಳ ಪರಿಚಯವು ಇಲ್ಲೇ ಕಾಣಸಿಗುತ್ತೆ. ಇನ್ನೊಂದು ಅದ್ಭುತವಾದ ಕೇರಳದ ಹರಿಹರ ದೇವಾಲಯವೊಂದು ಇಲ್ಲಿದ್ದು ಅಲ್ಲಿಯ ಮೂರ್ತಿ ಸಿಗದಿದ್ದರೂ ದೇವಾಲಯವನ್ನೇ ಇಲ್ಲಿಗೆ ತಂದು ಇರಿಸಿದ್ದಾರೆ. ವಿಜಯನಾಥ್ ಶಣೈ ಎನ್ನುವ ಬ್ಯಾಂಕ್ ನೌಕರರೊಬ್ಬರು ತಮ್ಮ ಕನಸಿನ ಈ ಸಾಮ್ರಾಜ್ಯವನ್ನ ಬೆವರು ಸುರಿಸಿ ಕಟ್ಟಿದ್ದಾರೆ. ವಿಭಿನ್ನ ರೀತಿಯ ಮನೆಗಳು, ಕೆತ್ತನೆಗಳು, ಸಂಸ್ಕೃತಿಗಳು ಇದೊಂದೇ ಸ್ಥಳದಲ್ಲಿ ಕಾಣಸಿಗುವುದಲ್ಲದೆ ಪ್ರತಿಯೊಂದು ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ರೋಮಾಂಚನ ಕಥೆಗಳನ್ನ ಹೊಂದಿದೆ. ಒಬ್ಬರಿಗೆ 300 ರೂಪಾಯಿ ಚಾರ್ಜ್ ಇದ್ದರೆ ವಿದ್ಯಾರ್ಥಿಗಳಿಗೆ ಕೇವಲ 150 ರೂಪಾಯಿ ಚಾರ್ಜ್ ಇರುತ್ತೆ. ಸರಿಯಾಗಿ 5 ಗಂಟೆಗೆ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಇದನ್ನ ಸರಿಯಾಗಿ ನೋಡ್ಬೇಕಾದ್ರೆ ಒಂದು ದಿನವೇ ಬೇಕಾಗುತ್ತೆ. ನೀವು ಉಡುಪಿಯ ಕಡೆಗೆ ಬಂದ್ರೆ ಈ ಹಸ್ತಶಿಲ್ಪ ಹೆರಿಟೇಜ್ ವಿಲೇಜ್ ಅನ್ನ ತಪ್ಪದೆ ಭೇಟಿ ನೀಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನ ತಪ್ಪದೆ ಫಾಲೋ ಮಾಡಿ.